ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮದಿರಿ? ನಾವು ಆರಾಮದೀವಿ ನೋಡ್ರಿ. ಫ್ರೆಂಡ್ಸ್, ಇವತ್ತಿನ ಬ್ಲಾಗು ಸ್ಟಾರ್ಟ್ ಮಾಡೋಣ. ಇವತ್ತು ನೋಡ್ರಿ, ನಮ್ಮ ಮಮ್ಮಿಗೆ ಭಾಳ ಅಂದ್ರೆ ಭಾಳ ಆರಾಮಿಲ್ರಿ. ನಮ್ಮ ಅಪ್ಪಾಜಿಯವರು ಕೆಲ್ಸಕ್ಕೆ ಹೋಗಿದ್ರಿ. ಟೈಮ್ ಈಗ 5:30 ಆಗೈತೆ ನೋಡ್ರಿ. ಈಗ ಗುಳಿಗೆ ತೊಗೊಂಡು ಕೊಡಕತ್ತಾರೆ ನಮ್ಮ ಅಪ್ಪಾಜಿ. ಈಗ ತೊಗೊಂಡಪ್ಪ ಮತ್ತು ಈಗ ತೆಗೆದು 5 ಗಂಟೆ ತೆಗಿತಾನೆ ಅಂಗಡಿ ಅವ. ಬೆಲ್ಲಿ ಕಡೆ ಸಿಗಲ್ಲ, ಅರ್ಧ ಅಂಗಡಿಗೆ ತೊಗೋಬೇಕು. ನಮ್ಮ ಮಮ್ಮಿಯವ್ರು ನೋಡ್ರಿ ಮಕ್ಕೊಂಬಿಟ್ರ. ಗುಳಿ ತೆಗೆದ ಸ್ವಲ್ಪ ಫುಲ್ಲು ಜ್ವರ ರೀ. ಜ್ವರ ಭಾಳ ಅದಾವು. ರಾತ್ರಿ 2 ಗಂಟೆಗೆ ಎಚ್ಚರಾಗಿತ್ತು ರೀ. ನಮ್ಮ ಮಮ್ಮಿಗೆ ಫುಲ್ಲು ಜ್ವರ ಅಂದರೆ ಚಳಿ ಜ್ವರ ಅಷ್ಟು ಜ್ವರ ಬರಾಕತ್ಬಿಟ್ಟಿದ್ದು. ಮತ್ತೆ ಕೆಮ್ಮು ಹೆಚ್ಚಾಗಿತ್ತು ರೀ. ರಾತ್ರಿನ ಗುಳಿಗೆ ಕೊಟ್ಟನೆ ರೀ. ಗುಳಿಗೆ ಕೊಟ್ಟು ಮತ್ತೆ ಎಷ್ಟೊತ್ತನ ಎದ್ದಿದ್ರು ರೀ ನಮ್ಮ ಮಮ್ಮಿಯವರು. 4 ಗಂಟೆಗೆ ಹಿಂಗೆ ಮಕ್ಕೊಂದು. ಎಲ್ಲಿ ಮಮ್ಮಿ? ಚಳಿ ಜ್ವರ ಬಂದಿದ್ದು ರೀ. ಈಗ ಸ್ವಲ್ಪ ಸುಧಾರ್ಸ್ಯಾರ ನೋಡ್ರಿ. ಅಂದರು ಕಾಲು ಜಗ್ಗಿ ಅರಿತಾವ ಅಂತಾರೆ ರೀ ಮಮ್ಮಿ. ಈಗ ಊಟಕ್ಕೆ ಚಿತ್ರಾನ್ನ ಅದು ಇದು ಮಾಡಿದ್ನಿ ರೀ. ಅದು ಮೊಸರು ಅದನ್ನೂ ಉಣ್ಲಿಲ್ರಿ. ಬಾಯಿ ಸೈಸ ಆಗತ್ತಂತೇಳಿ ಉಣ್ಲೇ ಇಲ್ರಿ. ಸ್ವಲ್ಪ ಒಂದು 2 ತುತ್ತು ಉಂಡ್ರು. ಗುಳಿಗೆ ತಗೊಂಡು ಒಂದು ಸ್ವಲ್ಪ ಮುಖ ಅದು ಮೈಗಟ್ಟ ಗುಳಿಗೆ. ಈ ಗುಳಿಗೆ ತಗೊಂಡು ಕೊಡಕತ್ತಾರ ನೋಡ್ರಿ ನಮ್ಮ ಅಪ್ಪಾಜಿ. ಹೊಟ್ಟೆ ಜಗ್ಗಿ ಬ್ಯಾನ್ ಆಗತ್ತಂತ ನೋಡಪ್ಪ. ಊಟ ಮಾಡಿಲ್ಲ ಸರಿಯಾಗಿ. ಕಾಲನ್ನ ಅರಿತಾವ ಜಗ್ಗಿ. ನಮ್ಮ ಅಪ್ಪಾಜಿಗನ ಆರಾಮಿಲ್ರಿ. ನಮ್ಮ ಅಪ್ಪಾಜಿಗೆ ಮೊನ್ನೆಲ್ಲಪ್ಪ ಮೊನ್ನೆ ರಾತ್ರಿ ಒಂದು ಹೊತ್ನ್ಯಾಗ ಫುಲ್ಲು ಚಳಿ ಜ್ವರ ಬಂದುಬಿಟ್ಟಿದ್ದು ರೀ. ನಮ್ಮ ಅಪ್ಪಾಜಿಗೆ ಆದ್ಮೇಲೆ ನೆಕ್ಸ್ಟ್ ನಮ್ಮ ಮಮ್ಮಿಗೆ ಆಗೈತ್ರಿ. ಈಗ ನಮ್ಮ ಅಪ್ಪಾಜಿ ಅಂಕರು ಒಂದಿನ ಕೆಲಸ ಬಿಟ್ಟಿದ್ರಿ. ಅದರ ಸಂಬಂಧ ಫುಲ್ ಚಳಿ ಜ್ವರ, ಕೆಮ್ಮು, ನೆಗಡಿ. ಗುಳಿಗೆ ತಗೊಂಡು ಒಂದು ಸ್ವಲ್ಪ ಮುಖ ನಿದ್ದೆ ಮಾಡು, ಅದು ಸರಿತಾವ ಜ್ವರ. ಕಾಲು ಜಗ್ಗಿ ಅರಿತಾವ ಅಂತಾಳ. ಜಡ ಐತೆ ಮತ್ತೆ ಮ್ಯಾಗ ರಕ್ತ ಇಲ್ಲ, ಊಟನೇ ಇಲ್ಲ ಒಟ್ಟಿಗೆ, ಊಟನೇ ಮಾಡಲ್ಲ. ನಮ್ಮ ಅಪ್ಪಾಜಿಗೂ ಆರಾಮಿದ್ದಿಲ್ರಿ. ಮತ್ತೆ ಹೋಗಿ ತೋರ್ಸ ಬಂದು ಅವ್ರು ಇನ್ನೂ ಗುಳಿಗೆ ತೊಗೊತಾರ್ರಿ. ಈಗ ನಮ್ಮ ಅಪ್ಪಾಜಿ ತಪ್ಪ ನಮ್ಮ ಮಮ್ಮಿಗೆ ಆ ಥರ ಆಗೈತೆ ನೋಡ್ರಿ. ಹಗ್ಗಲಿಂದ ಇಷ್ಟ ಇದು ಮಾಡತ್ತಾರೆ. ಮೈಯನ್ನು ಸುಡಾಕತ್ತೈತ್ರಿ. ಇವತ್ತು ಅಂಗಡಿನ ಬಂದ್ ಮಾಡೈತ್ರಿ. ನಮ್ಮ ಮಮ್ಮಿಗೆ ಆರಾಮಿಲ್ಲಾರ ಸಂಬಂಧ ಜಗ್ಗಿ ಜನ ಗಿರಾಕಿ ಬಂದು ಒಳ್ಳೆ ಬಿಸಾಗ್ಯಾರ್ರಿ. ಸುಪ್ರಿಯ ಬಂದ್ ನೋಡ್ರಿ. ಸುಪ್ರಮ್ ಬಂದ್ಲ, ಸಿದ್ದುವಿನ ಬಂದಿಲ್ಲ ನೋಡಪ್ಪ. ಇವತ್ತು ಅಂಗಡಿನ ಬಂದ್ ಮಾಡೈತ್ರಿ. ಜಗ್ಗಿ ಜನ ಗಿರಾಕಿ ಬಂದು ಒಳ್ಳೆ ಬಿಸಾಗ್ಯಾರ್ರಿ. ನೀವು ಹೆಂಗೆ ಬಂದ್ ಮಾಡಿರಿ? ನಾವು ಅಲ್ಲಿದ್ದು ಇಲ್ಲಿಗೆ ಬರ್ತೀವಿ ತಗೋನಕ. ನಾವೀಗ ಏನು ಮಾಡ್ಬೇಕು? ನಿನ್ನೆ ಬಂದಿದ್ನೇ ಖಾಲಿ ಆಗೈತೆ ಅಂತ ಹೇಳಿರಿ, ಇವತ್ತು ಬಂದ್ ಮಾಡಿರಿ. ನಾವೇನು ಮಾಡ್ಬೇಕು? ಬದ್ಲಿ ಕಡೆ ನಮಗೆಲ್ಲ ಇಷ್ಟ ಆಗಲ್ಲ ತಿನ್ನಕ. ಈಗ ಆರಾಮಿಲ್ಲ, ಹೆಂಗೆ ಮಾಡೋಕ್ಕಾಗುತ್ತೆ ಅಂತ ಈಗ ಇಷ್ಟಾದ್ರೆ ಎದ್ದು ಕುಂತಾರ್ರಿ. ಬೆಳಗ್ಗೆ ಇಷ್ಟು ಕುಂದ್ರದಾಗವಲ್ತ್ರಿ. ಫುಲ್ಲು ಜ್ವರ ಅಂಗ್ರು ಇಷ್ಟು ನಡ್ಗಾಕತ್ಬಿಟ್ರಿ.
ಈಗ ನೋಡ್ರಿ ನಮ್ಮ ಮಮ್ಮಿಯವರು ಟಾನಿಕ್ ತೊಗೊಂಡೋಗ್ತಾರೆ. ನಮ್ಮ ಅಪ್ಪಾಜಿಯವ್ರು ಹಾಕಿ ಕೊಟ್ಟಾರೆ ಟಾನಿಕ್ಕು. ಯಾವ ದೃಷ್ಟಿ ಆಗೈತೆ ಏನೋ ಗೊತ್ತಿಲ್ಲರಿ ನಮ್ಮ ಮಮ್ಮಿಗೆ. ಫಸ್ಟ್ ನಮ್ಮ ಅಪ್ಪಾಜಿಗೆ ಆ ಥರ ಆತ್ರಿ, ಚಳಿ ಜ್ವರ ಬರೋದು. ಮತ್ತು 2 ದಿನ ಇದ್ದೇ ಇಲ್ರಿ ನಮ್ಮ ಅಪ್ಪಾಜಿ. 1 ದಿನ ಕೆಲಸ ಬಿಟ್ಟಾರ್ರಿ, ಅದ್ರ ಸಂಬಂಧನ ಆರಾಮಿಲ್ಲರ ಸಂಬಂಧ ಫುಲ್ಲು ಎಲ್ಲರಿಗೆ ಹಂಗೆ ಆಗ್ತೈತ್ರಿ. ನಮ್ಮ ಮಮ್ಮಿ ಅಂಕರು ಮಕ್ಕಂದ ಬಿಟ್ಟಾರ್ರಿ ಇವತ್ತು, ಎದ್ದೇಳ್ದಾಗವಲ್ತ್ರಿ ಅವ್ರು. ನಮ್ಮ ಅಪ್ಪಾಜಿಯರ ಸ್ವಲ್ಪ ಸ್ಟ್ರಾಂಗ್ ಅದಾರ್ರಿ, ಎದ್ದು ಒಳ್ಳೆಲ್ಲ ಇದು ಮಾಡಕತ್ರು. ನಮ್ಮ ಮಮ್ಮಿ ಅಂಕರು ಮೊದ್ಲ ಫುಲ್ ವೀಕ್ ಅದಾರ್ರಿ. ಈಗ ಅಂಥದ್ರೊಳಗೆ ಈ ಥರ ಆಗೈತ್ರಿ. ಪ್ಲೀಸ್ ಯಾರು ನಮ್ಮ ಅಪ್ಪಾಜಿ ನಮ್ಮ ಮಮ್ಮಿ ಮ್ಯಾಗ ಯಾವುದೇ ರೀತಿ ಕೆಟ್ಟ ದೃಷ್ಟಿ ಬಿಡ್ಬಾಡ್ರಿ. ಯಾಕಂದ್ರೆ ನಮ್ಮ ಅಪ್ಪಾಜಿ ನಂಬ್ಕೊಂಡು ನಾವು ಅದೀವ್ರಿ. ಎದಕ್ಕಳತಿ ಏಯ್ ಆ ಜಡ್ ಸುಸ್ತು ಎಲ್ಲರಿಗೆ ಬರೋದು ಅದು ಕಟ್ಕೊಂಡು ಕೊಡ್ತಾರೆ ಎಲ್ಲರು. ಈಗ ಅವ್ರಿಗೆ ಏನಾರ ಆತಂದ್ರೆ ನಮಗೆ ತಡ್ಕೊಳೋದಾಗಲ್ರಿ. ಓಕೆ, ನಾನು ಕೆಲಸ ಇತ್ತಂದ್ರೆ ಮಿಷನ್ ಬಂದ್ ಮಾಡಿ ಬಂದಿಲ್ಲ. ಅವ್ರಿಗೆ ಏನಾರ ಆತಂದ್ರೆ ನಮಗೆ ತಡ್ಕೊಳೋದಾಗಲ್ರಿ. ಪ್ಲೀಸ್ ಯಾರು ಕೆಟ್ಟ ದೃಷ್ಟಿ ಬಿಡ್ಬೇಡ್ರಿ. ಇನ್ನು ನಮ್ಮ ಮಮ್ಮಿ ಏನಾರ ಮಾತಾಡೋದು ಆ ಥರ ಏನಾದರೂ ಮಾಡ್ತಾಳ್ರಿ. ನಮ್ಮ ಅಪ್ಪಾಜಿ ಅಂಕರು ಏನು ಅನ್ನಕ್ಕೆ ಹೋಗಲ್ರಿ. ನೀವೇ ನೋಡ್ತೀರಿ ನಮ್ಮ ಪರಿಸ್ಥಿತಿ ಹೆಂಗೈತಿ ಹೆಂಗಿಲ್ಲ ಅಂತಂದು. ದೇವ್ರದನ್ನೆಲ್ಲ ನೋಡ್ಕೊಂತಾನೆ, ಅನ್ಬೇಡ. ನಮ್ಮ ಮಮ್ಮಿ ಒಬ್ಬಾಕಿ ಈ ಥರ ಆಗಿದ್ದಕ್ಕೆ ಇವತ್ತು ಮನೆ ಒಳಗೆಲ್ಲ ಕೆಲಸ ನಿಂತಾವ ನೋಡ್ರಿ. ಅಂಗಡಿನ ಚಲೋ ಮಾಡಿಲ್ಲ ಈ ಕಡೆ, ಮತ್ತೆ ಮನೆಗೆಲ್ಲ ಎಲ್ಲರೂ ಹಂಗ ಬೇಜಾರ್ಲಿಂತ ಇರೋದು. ಇರ್ಲಿ ಬಿಡು. ಪ್ಲೀಸ್ ಯಾರು ಕೈ ಮುಗಿದು ಬಿಡ್ಕೊಂತೀನಿ, ಯಾರು ಕೆಟ್ಟ ದೃಷ್ಟಿ ಬಿಡ್ಬಾಡ್ರಿ. ನಾವು ಅಪ್ಪಾಜಿ ನಂಬ್ಕೊಂಡು ನಾವು 4 ಜೀವಗಳು ಅದೀವಿ. ಮತ್ತು ನಮ್ಮ ಅಪ್ಪಾಜಿನ ಅವ್ರಿಗೆ ಏನಾಗೈತಿ ಏನಿಲ್ಲ ಅಂತ ಯಾರ ಮುಂದೆ ಹೇಳ್ಕೇನಲ್ರಿ. ಮೊನ್ನೆನ ಹಂಗಾಗಿತ್ರಿ, ಫುಲ್ಲು ಚಳಿ ಜ್ವರ. ರಾತ್ರಿ 2:30ಗೆ ಫುಲ್ ನಡುಗಕತ್ಬಿಟ್ರಿ. ಎದ್ದು ಹೋಗೋದಾಗವಲ್ತು, ಬಾತ್ರೂಮಿಗೆ ಎದ್ದು ಹೋಗೋದಾಗವಲ್ತು, ಬೇಗಿ ತೊಗೊಳೋದಾಗವಲ್ತು. ಅಷ್ಟು ನಡುಗಕತ್ಬಿಟ್ರಿ, ಎದ್ದು ನಿಂದ್ರೋದಾಗವಲ್ತು. ಕಾಲೂ ಬ್ಯಾನಿ ಅದ್ರೊಳಗೆ. ಮತ್ತು ಆ ಥರ ಐತ್ರಿ ನಮ್ಮ ಅಪ್ಪಾಜಿಗೆ. ಅವ್ರು ಇನ್ನಾದರೂ ಹೋಗಿ ತೊಗೊಳಕತ್ತಾರ. ಇನ್ನೂ ಸ್ವಲ್ಪ ಐತ್ರಿ, ಫುಲ್ಲು ಆರಾಮ. ಮತ್ತು ಅದಾಗಿಂದ ಇವತ್ತು ನಮ್ಮ ಮಮ್ಮಿಗೆ ಆ ಥರ ಐತಿ. ಇಲ್ಲ ಕಾಲು ಫುಲ್ ಅರೆದು, ಹೊಟ್ಟೆ ಬ್ಯಾನಿ, ಮತ್ತು ಜ್ವರ. ಹೋಗಿ ಬಟ್ಟೆ ಬಿಡು ಹೋಗು. ಊಟ ಮಾಡಂದ್ರೆ ಊಟ ಮಾಡಲ್ರಿ. ಅನ್ನ ಅದು ಹಾಕಿ ಕೊಟ್ಟಿದ್ನಿ ರೀ, ಸ್ವಲ್ಪ 2 ಹೊತ್ತು ತಂದು 2 ಹೊತ್ತು ತುಂಡರಿ. ಮತ್ತೆ ಗುಳಿಗೆ ತೊಗೊಂಡಾರ, ಗುಳಿಗೆ ಟಾನಿಕ್. ಇದಕ್ಕೈತಿ ಬಿಡು ಮಮ್ಮಿ, ದೇವ್ರ ಅದನ್ನ ದೇವ್ರೆಲ್ಲ ನೋಡ್ಕೊಂತಾನ. ದವಾಖಾನಿಗೆ ಹೋಗ್ಬರಂಬ ಅಂದ್ರೆ ಹೋಗಲ್ರಿ ನಮ್ಮ ಅಪ್ಪಾಜಿ ಕೂಡ.
ಆಗೋಣ. ಹ್ಞೂ ಮಕ್ಕಂತ್ಯ ಊಟ ಊಟ ಮಾಡ. ಇದು ಸ್ವಲ್ಪ ಉಂಡ. ಮುಖಂಡು ಸ್ವಲ್ಪ ಮತ್ತೆ ಫ್ರೆಂಡ್ಸ, ನಾ ಮಾತಾಡಿದ್ರೊಳಗೆ ಏನಾದರೂ ತಪ್ಪಿದ್ರೆ ಪ್ಲೀಸ್ ಕ್ಷಮಿಸ್ರಿ ನನ್ನ. ಹಂಗೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮಮ್ಮಿಗೆ ಇವತ್ತು ಭಾಳ ಆರಾಮಿಲ್ರಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಬಾಯ್.